ಹಬ್ಬದ ದಿನ ಈ ತರ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ಯಾರು ನೋಡಿದ್ರು ಮದ್ವೆ ಯಾವಾಗೆ ಅಂತ ಕೇಳೋದೇ ಆಗೋಯ್ತು. ಮೈಗೆ ಹುಷಾರಿಲ್ಲ ಅಂದ್ರೇನು ಬಿಡ್ತಿಲ್ಲ, ಎಲ್ಲ ಕೆಲಸ ಮಾಡಿಸ್ಕೊಳ್ತವ್ರೆ. ನೈಟ್ ಎಲ್ಲ ನಿದ್ದೆ ಕೆಟ್ಟಿ ಜರ್ನಿ ಮಾಡಿ ಸುಸ್ತಾಗಿ ಬೆಳಗ್ಗೆ ಮನೆಗೆ ಬಂದ್ರೆ 5 ನಿಮಿಷ ರೆಸ್ಟ್ ಮಾಡೋಕ್ಕೂ ಟೈಮ್ ಕೊಟ್ಟಿಲ್ಲ. ಹಂಗೆ ಕೆಲಸ ಶುರು ಮಾಡ್ಕೊ ಅಂದ್ರು. ಸರಿ ಆಯ್ತು ಹಬ್ಬ ಅಲ್ವಾ ಅಂತ ನಾನು ಒಂದೊಂದೇ ಕೆಲಸ ಶುರು ಮಾಡ್ಕೊಂಡೆ. ಗುಡ್ಸಿದ್ದು, ಒರ್ಸಿದ್ದು, ರಂಗೋಲಿ ಹಾಕಿದ್ದು, ತೋರಣ ಕಟ್ಟಿದ್ದು, ಪೂಜೆ ಸಾಮಾನ್ ರೆಡಿ ಮಾಡ್ಕೊಂಡಿದ್ದು. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲ ಪೇ. ನಾನು ಒಳ್ಳೆ ಕನ್ನಡದ ಹುಡುಗಿ ತರ ಸೀರೆ ಹಾಕೋಣ ಅಂತ ಹಾಕೊಂಡು ರೆಡಿ ಆದೆ. ನೋಡಿ ಸೀರೆಲಿ ಹುಡುಗಿರ ನೋಡಲಬಾರದು ನಿಲ್ಲಲ್ಲ ಟೆಂಪರೇಚರ್. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಪೂಜಾರಿ ನಿನ್ ಮದ್ವೆ ಯಾವಾಗಮ್ಮ ಅಂತ ಕೇಳೋದ. ನಾನು ಅದಕ್ಕೆ ಹೇಳ್ದೆ, what things at what times happen, that things at that times happen. ಪೂಜೆ ಮುಗಿಸ್ಕೊಂಡು ಪ್ರಸಾದದಲ್ಲಿ ಕಜ್ಜಾಯ ತಗೊಂಡು ಮನೆಗೆ ಬಂದ್ರೆ ಮುಗೀತು ನೋಡಿ, ಅಷ್ಟೇ ನನ್ ಕತೆ. ಕೋಲ್ಡ್ಗೆ ಇರೋ ಬರೋ ನನ್ನ ಆನ್ಸಿಸ್ಟರ್ಸ್ನೆಲ್ಲ ನೆನ್ಸ್ಕೊಂಡಂಗಾಯ್ತು ಒಂದ್ ರೌಂಡ್. ಆಚೆ ನೋಡಿದ್ರೆ ಎಲ್ಲರೂ ಪಟಾಕಿ ಹೊಡಿತಿದ್ರು, ನಾನು ಒಳಗಡೆ ಸಾಯ್ತಿದ್ದೆ. ಇರ್ಲಿ ಅಂತ ಒಂದ್ ಟ್ಯಾಬ್ಲೆಟ್ ತಗೊಂಡು ನನ್ನ ಕೈಲಿ ಆಗ್ತಿಲ್ಲ, ಮಲ್ಕೊಳಕ್ ಹೋದೆ. ಎಲ್ಲರೂ ಪಟಾಕಿ ಜೋರಾಗಿ ಹೊಡ್ದಿದ್ದೀರಾ ಅನ್ಕೊಳ್ತೀನಿ. ಲೇಟಾಗಿ ವಿಶ್ ಮಾಡ್ತಿದ್ದೀನಿ. ಹ್ಯಾಪಿ ದೀಪಾವಳಿ ಎಲ್ಲರಿಗೂ.